ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ತಿರುಗೊಂದಾವರ್ತಿ ಈ ವಿಶ್ರಾಂತಿಕರವಾದ ದಿನವನ್ನು ನನಗೂ ವಾಕ್ಯವನ್ನು ಕೇಳುವಂತ ನಿಮಗೂ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಈ ದಿನವೂ ಕೂಡ ದೇವರ ಆತ್ಮನು ತನ್ನ ಕೃಪೆಯಿಂದ ಈ ದಿನವನ್ನು ನಾವು ಅನುಭವಿಸುವಂತೆ ದೇವರಾದ ಕರ್ತನು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಪ್ರಿಯ ದೇವ ಜನರೇ, ದೇವರು ತನ್ನ ವಾಕ್ಯದ ಮೂಲಕ ಮಾತನಾಡುವವನಾಗಿದ್ದಾನೆ. ದೇವರಾದ ಕರ್ತನು ಎಲ್ಲ ಬಲಹೀನತೆ ನೋಗಗಳನ್ನು ತನ್ನ ವಾಕ್ಯದ ಮೂಲಕ ಮುರಿದು ಹಾಕುವವನಾಗಿದ್ದಾನೆ. ಯಾಕಂದ್ರೆ ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡ್ತಾ ಇರುವುದರಿಂದ ತನ್ನ ಆತ್ಮನ ಮೂಲಕ ಆ ವೈರಿಗಳ ಮುಂದೆ ನಮ್ಮ ತಲೆಯನ್ನು ಎತ್ತಿ ನಡೆಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ವೈರಿಗಳ ಮುಂದೆ ನಾನು ನಿನಗೋಸ್ಕರ ಔತಣವನ್ನು ಸಿದ್ಧಪಡಿಸ್ತೇನೆ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಯಾಕಂದ್ರೆ ವೈರಿಯಾದ ಸೈತಾನನು ಅನೇಕ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಸೋಲನ್ನುಂಟು ಮಾಡಬೇಕು, ಮೋಸದಿಂದ ನಿಮ್ಮನ್ನು ನಡೆಸಬೇಕು ಎಂಬುದಾಗಿ ಅನೇಕ ವಿಷಯದಲ್ಲಿ ನಿಮ್ಮ ಜೀವಿತದ ಕಾಲು ಜಾರಿ ಹೋಗಬೇಕೆಂಬುದಾಗಿ ಅನೇಕ ರೀತಿಯಲ್ಲಿ ಹೊಂಚು ಹಾಕುತ್ತಿರುವಂತಹ ವೇಳೆಯಲ್ಲಿ ದೇವರಾದ ಕರ್ತನು ತನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿ ನಿಮ್ಮನ್ನು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ನಿಮ್ಮ ಜೀವಿತದಲ್ಲಿ ಪರಲೋಕದ ತಂದೆಯಾದ ದೇವರು ಅಂದ್ರೆ ವಾಕ್ಯವೆಂಬಾತನಾಗಿರುವ ಆತನು ನಿಮ್ಮ ಜೀವಿತದಲ್ಲಿ ಬೆಳಕಾಗಿ ನಿಮ್ಮ ಜೀವಿತದಲ್ಲಿ ಎಲ್ಲ ಸೈತಾನನ ಕಟ್ಟುಗಳೆಂಬ ಆ ಕತ್ತಲೆಯನ್ನು ಮುರಿದಾಕಿ ನನ್ನ ಪರಲೋಕದ ಬೆಳಕಿನಲ್ಲಿ ನಿಮ್ಮನ್ನು ನಡೆಸುವವನಾಗಿದ್ದಾನೆ. ಪ್ರಿಯ ದೇವ ಜನರೇ, ನೀವು ವಾಕ್ಯವನ್ನು ಎಷ್ಟು ನೀವು ಪ್ರೀತಿ ಮಾಡ್ತೀರಾ, ವಾಕ್ಯಕ್ಕೆ ನೀವು ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತೀರಾ, ಪ್ರಿಯಾರಿಟಿಯನ್ನು ನೀವು ಕೊಡ್ತೀರಾ, ಆ ವಾಕ್ಯ ವಿಶೇಷವಾದ ರೀತಿಯಲ್ಲಿ ತನ್ನ ಆತ್ಮನ ಮೂಲಕ ನಡೆಸ್ತದೆ. ಪ್ರಿಯ ದೇವ ಜನರೇ, ಇವತ್ತು ಕೋಟಿಗಟ್ಟಲೆ ಸಂಪಾದನೆ ಇರ್ಬೋದು, ಕೋಟಿಗಟ್ಟಲೆ ಆಸ್ತಿ ಇರ್ಬೋದು, ಕೋಟಿಗಟ್ಟಲೆ ಬೆಳ್ಳಿ ಬಂಗಾರಗಳಿರ್ಬೋದು, ಆದರೆ ನಿಮ್ಮ ಜೀವಿತವನ್ನು ರಕ್ಷಿಸಲಿಕ್ಕೆ ಅದರಿಂದ ಸಾಧ್ಯ ಇಲ್ಲ. ನಿಮ್ಮ ಜೀವವನ್ನು ಉಳಿಸಿಕೊಳ್ಳಿಕ್ಕೆ ಆ ಹಣ ಯಾವುದು ಸಾಧ್ಯ ಇಲ್ಲ ಪ್ರಿಯರೇ. ದೇವರ ಕೃಪೆ ಎಂಬ ಹಸ್ತ, ದೇವರ ಆತ್ಮನ ಬಾಯಿಂದ ಹೊರಡುವ ಒಂದು ಮಾತು ಸಾಕು ನಿಮ್ಮ ಜೀವಿತವನ್ನು ಕೂಡಿಸಿಕೊಡ್ತದೆ, ಆಯುಷ್ಕಾಲವನ್ನು ಕೂಡಿಸಿಕೊಡ್ತದೆ. ತನ್ನ ಆತ್ಮನ ಧರ್ಮದ ಬಲಗೈಯನ್ನು ಚಾಚಿ ಆಶೀರ್ವದಿಸುವವನಾಗಿದ್ದಾನೆ. ನಿಮ್ಮ ಜೀವಿತವನ್ನು ರೂಪಿಸುವವನಾಗಿದ್ದಾನೆ. ನನ್ನನ್ನು ಎಲ್ಲರೂ ಕೈ ಬಿಟ್ಟರು, ನನಗೆ ಯಾರು ಗತಿ ಇಲ್ಲ ಎಂಬುದಾಗಿ ನೀವು ಅಂದುಕೊಳ್ತಿದ್ದೀರಾ. ಎಲ್ಲವೂ ನನಗೆ ವಿರೋಧವಾಗಿ ಇದೆ ಎಂಬುದಾಗಿ ನೀವು ತಿಳ್ಕೊಳ್ತಿದ್ದೀರಾ. ನಿಮಗೆ ವಿರೋಧವಾಗಿರುವಂಥದ್ದು ನಿಮ್ಗೆ ಆಶೀರ್ವಾದಕರವಾಗಿರ್ಬೇಕಾದ್ರೆ ಜೀವ ಸ್ವರೂಪನಾದ ದೇವರಾದ ಕರ್ತನ ಬಳಿಗೆ ಬನ್ನಿರಿ. ಆತನ ವಾಕ್ಯವನ್ನು ನೀವು ಕೇಳುವುದಾದರೆ, ಆತನ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಳ್ಳುವುದಾದರೆ ನೂತನ ಕಾರ್ಯಗಳನ್ನು ವೈರಿಗಳ ಮುಂದೆ ಆ ನೂತನ ಕಾರ್ಯಗಳನ್ನು ಪರಲೋಕದ ತಂದೆಯಾದ ದೇವರು ನಿಮ್ಮ ಜೀವಿತದಲ್ಲಿ ನಡೆಸುವನಾಗಿದ್ದಾನೆ. ಪ್ರಿಯರೇ, ನೀವು ಬಲಹೀನರಲ್ಲ, ನೀವು ಬಲವಂತರು. ಸೈತಾನನು ನಿಮ್ಮನ್ನು ಬಲಹೀನರಾಗಿ ಮಾಡುವುದಾದರೆ ದೇವರಾದ ಕರ್ತನು ನಿಮ್ಮ ಸಮೀಪದಲ್ಲಿದ್ದಾನೆ. ಬಲವನ್ನು ಹೊಂದಿಕೊಳ್ಳಿ. ಯಾಕಂದ್ರೆ ದೇವರ ಆತ್ಮನ ಹಸ್ತ ಅದು ಭಯಂಕರವಾದದ್ದು. ವೈರ್ಯ ಕಾರ್ಯಗಳನ್ನು ಡಿಸ್ಟ್ರಾಯ್ ಮಾಡಿ ಹಾಕುವಂಥದ್ದಾಗಿದೆ. ಶಕ್ತಿಯುಳ್ಳ ದೇವರು ನಮ್ಮ ದೇವರು, ಪರಾಕ್ರಮದ ದೇವರು ನಮ್ಮ ದೇವರು, ಅದ್ಭುತವನ್ನು ಮಾಡುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಪ್ರಿಯರೇ, ನಮ್ಮ ದೇವರು ನಿನ್ನೆ ಇದ್ದಂತೆ ಈ ಹೊತ್ತು ನಿತ್ಯ ನಿರಂತರವೂ ಏಕ ರೀತಿಯಾಗಿರುವಂತ ದೇವರು. Hallelujah. Hallelujah. Yesterday, today, forever. Jesus is the same. Hallelujah. ಏಕ ರೀತಿಯಾಗಿರುವಂತ ದೇವರು ಅದು ನಮ್ಮ ದೇವರಾದ ಕರ್ತನು. ವಾಕ್ಯವೆಂಬಾತನು ಇರುವಾತನಾಗಿದ್ದಾನೆ. ಪ್ರಿಯರೇ, ಆತನಿಗೆ ನಿಮ್ಮ ಜೀವಿತದಲ್ಲಿ ಮೊದಲಾಗಿ ಆ ಪ್ರಾಧಾನ್ಯತೆಯನ್ನು ಕೊಡಿ. ಯಾವ ವೈರಿ ನಿಮ್ಮ ಜೀವಿತವನ್ನು ನಾಶ ಮಾಡಬೇಕೆಂಬುದಾಗಿ ಹೊಂಚು ಹಾಕಿಕೊಳ್ತಿರ್ತಾನೋ ಆ ವೈರಿಯ ಮುಂದೆ ನಿಮ್ಮ ತಲೆ ಎತ್ತಲ್ಪಡಿಸ ದೇವರಾದ ಕರ್ತನು ಆ ವೈರಿಯ ಮುಂದೆ ನಿಮ್ಮ ತಲೆಯನ್ನು ಎತ್ತಿ ನಡೆಯುವಂತೆ ಮಾಡ್ತಾನೆ.
ನೀವು ಇನ್ನೊಬ್ಬರ ಹತ್ರ ಕೈ ಚಾಚುವಂತೆ ಮಾಡುವುದಿಲ್ಲ, ನೀವು ಕೊಡುವರಂತೆ ದೇವರಾದ ಕರ್ತನು ನಡೆಸ್ತಾನೆ ಪ್ರಿಯರೇ. ಯಾವಾಗ ದೇವರಾತ್ಮನಲ್ಲಿ ನೀವು ಬಲ ಹೊಂದ್ತೀರಾ, ದೇವರ ಆತ್ಮನ ನಡೆಸುವಿಕೆಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತೀರಾ, ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ವಿಶೇಷವಾದ ತನ್ನ ಆತ್ಮನ ಮೂಲಕ ಮಹಿಮೆಯುಳ್ಳ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಹಾಲೆಲೂಯ. ಅದಕ್ಕೋಸ್ಕರ ಪ್ರಿಯ ದೇವ ಜನರೇ, ಈ ವಿಶ್ರಾಂತಿಕರವಾದ ಈ ದಿನದಲ್ಲಿ ಪ್ರಾರ್ಥನೆ ವಿಷಯದಲ್ಲಿ, ಪ್ರಾರ್ಥನೆ ಅಂದರೆ ಏನು, ಪ್ರಾರ್ಥನೆ ಯಾವ ರೀತಿಯಾಗಿ ಪ್ರಾರ್ಥನೆ, ನಮ್ಮ ಪ್ರಾರ್ಥನೆ ಇರಬೇಕು. ಒಂದು ಕಾಟಾಚಾರದ ಲೋಕದ ರೀತಿ, ಸಂಪ್ರದಾಯದ ರೀತಿಯಲ್ಲಿ ಪ್ರಾರ್ಥನೆ ಅಲ್ಲ. ಆ ಪ್ರಾರ್ಥನೆ ಬಲವಾದ ಪ್ರಾರ್ಥನೆ ಎಂಥ ಕಾರ್ಯಗಳನ್ನು ಮಾಡ್ತದೆ ಎಂಬುದಾಗಿ ದೇವರು ತನ್ನ ಆತ್ಮನ ಮೂಲಕ, ತನ್ನ ವಾಕ್ಯದ ಮೂಲಕ, ತನ್ನ ಸೇವಕರ ಜೀವಿತದಲ್ಲಿ ಮಾಡಿದಂಥ ಕಾರ್ಯವನ್ನು ತನ್ನ ವಾಕ್ಯದ ಮೂಲಕ ಇವತ್ತು ನನಗೂ, ವಾಕ್ಯವನ್ನು ಕೇಳುವಂತ ನಿಮಗೂ ತಿಳಿಯಪಡಿಸುವವನಾಗಿದ್ದಾನೆ. ಕಿವಿಯುಳ್ಳವನು ಕೇಳಲಿ. ಆತ್ಮೀಯ ಕಿವಿಗಳು, ನಿಮ್ಮ ಕಿವಿಗಳು ತೆರೆಯಲ್ಪಡಲಿ. ಈ ಆತ್ಮೀಯ ವಾಕ್ಯಕ್ಕೋಸ್ಕರವಾಗಿ, ಈ ಜೀವವುಳ್ಳ ವಾಕ್ಯಕ್ಕೋಸ್ಕರವಾಗಿ ಪ್ರಿಯ ದೇವ ಜನರೇ, ಈ ವಾಕ್ಯಕ್ಕೋಸ್ಕರವಾಗಿ ನಿಮ್ಮ ಸಮಯವನ್ನು ದೇವರಾದ ಕರ್ತನಿಗೆ ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಎಲ್ಲಿ ಹೋದ್ರೂ ಕೂಡ ಎಲ್ಲ ಸಮಯದಲ್ಲಿ ನೀವು ಸಕ್ಸಸ್ ಆಗಿರ್ತೀರ, ಜಯವನ್ನು ಹೊಂದ್ತೀರಾ. ವೈರಿ ನಿಮ್ಮ ಜೀವಿತದಲ್ಲಿ ಏನೋ ಮಾಡಲಿಕ್ಕೆ ಹೊರಟಿರುವ ಆಗ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಮಧ್ಯ ಪ್ರವೇಶಿಸಿ ನಿಮ್ಮ ಜೀವಿತದಲ್ಲಿ ಜಯದ ಜೀವಿತದಲ್ಲಿ ನಡೆಸುವನಾಗಿದ್ದಾನೆ. ಅದಕ್ಕೋಸ್ಕರ ಅಪೋಸ್ತಲ ಕೃತ್ಯಗಳು 16ನೇ ಸಂಧಿ 25-26 ವಚನವನ್ನು ನಾವು ಧ್ಯಾನ ಮಾಡುವ. ಅಪೋಸ್ತಲ ಕೃತ್ಯಗಳು 16ನೇ ಸಂಧಿ 25-26 2 ವಚನವನ್ನು ನಾವು ಧ್ಯಾನ ಮಾಡೋಣ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಕೃತಜ್ಞತಾ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ ಆಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಪೌಲ ಮತ್ತೆ ಸೀಲ, ಪೌಲ ಸೀಲರು ಇವತ್ತು ದೇವರಾದ ಕರ್ತನು, ಪ್ರಿಯ ದೇವ ಜನರೇ, ಇವತ್ತು ದೇವರಾದ ಕರ್ತನು ನನಗೂ ನಿಮಗೂ ಎಷ್ಟೊಂದು ಒಳ್ಳೆ ಕೃಪೆಯನ್ನು ಕೊಟ್ಟಿದ್ದಾನೆ, ಎಷ್ಟೊಂದು ಅವಕಾಶ ಕೊಟ್ಟಿದ್ದಾನೆ ಪ್ರಿಯರೇ. ಇವತ್ತು ಪೌಲ ಸೀಲರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಎಂಬುದಾಗಿ ನಾವು ನೋಡುವುದಾದರೆ ಒಂದು ಕ್ಷಣ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಅವರು ದೇವರ ಸೇವೆ ನಿಮಿತ್ತ, ಸುವಾರ್ತೆಯ ನಿಮಿತ್ತವಾಗಿ, ಸತ್ಯ ವಾಕ್ಯದ ನಿಮಿತ್ತವಾಗಿ ಅವರು ಬೇಡಿಗಳನ್ನು ಹಾಕಿಕೊಂಡು ಸೆರೆಮನೆಯಲ್ಲಿದ್ದಾರೆ ಪ್ರಿಯರೇ. ಸೆರೆಮನೆಯಲ್ಲಿ ಇರುವಾಗ ಅಲ್ಲಿ ಇರುವಂತ ವೇಳೆ ಅವರ ಪರಿಸ್ಥಿತಿ ಯಾವ ರೀತಿ, ಆ ಸೆರೆಮನೆಯಲ್ಲಿ ಅವರನ್ನು ಹಾಕಿದಂತ ಸ್ಥಿತಿಗತಿ ನೋಡುವುದಾದರೆ ಸೊಂಟದವರೆಗೂ ಕೂಡ ಕೆಸರಿನಲ್ಲಿ, ಪ್ರಿಯ ದೇವ ಜನರೇ, ಸೊಂಟದವರೆಗೂ ಕೆಸರು. ಏನು ಸುಪ್ಪತ್ತಿಗೆ ಹಾಸಿಗೆ ಕೊಟ್ಟವರು ಮಲಗಲಿಲ್ಲ. ಮಧ್ಯರಾತ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಮಧ್ಯರಾತ್ರಿಯ ಪ್ರಾರ್ಥನೆ ಎಷ್ಟೊಂದು ಬಲಕರದ ಕರುಣಾಮಂದಾರಭೂಷಿಯ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಎಂತ ದೊಡ್ಡ ಪ್ರಾಬ್ಲಮ್ಸೇ ಆಗಿರಲಿ, ನೀವೆಲ್ಲವನ್ನು ನಾನು ಕಳ್ಕೊಂಡೆ, ಎಲ್ಲರೂ ನಾನು ಕೈ ಬಿಟ್ಟರು, ನನಗೆ ಯಾರು ಗತಿ ಇಲ್ಲ, ದಾರಿಗೆ ಬಿದ್ದು ಬಿಟ್ಟೆ ಎಂಬುದಾಗಿ ನೀವು ತಿಳ್ಕೊಳ್ಳುವುದಾದ್ರೆ ಪರಲೋಕದ ತಂದೆಯಾದ ದೇವರು ನಿಮ್ಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಈ ಅವಕಾಶವನ್ನು ನೀವು ಉಪಯೋಗಿಸಿಕೊಳ್ಳಿ ಪ್ರಿಯ ದೇವ ಜನರೇ. ಇಲ್ಲಿ ಪೌಲ ಸೀಲರು ಸೊಂಟದವರೆಗ ವಾಸನೆ ಬರುವಂತಹ ಕೆಸರಿನಲ್ಲಿ ಅವರನ್ನು ಹಾಕಿ ಸೆರೆಮನೆಯಲ್ಲಿ, ಅದು ಮಾತ್ರವಲ್ಲದೆ ಕೈ ಕಾಲುಗಳಿಗೆ ಬೇಡಿಗಳನ್ನು ಕೂಡ ಹಾಕಿದ್ದಾರೆ. ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ನಿನ್ನ ಕರ್ತನು ಎಂತ ಶಕ್ತಿಯುಳ್ಳ ದೇವರು ಎಂಬುದಾಗಿ ಈ ವಾಕ್ಯದ ಮೂಲಕ
ಇವತ್ತು ನನಗೂ ನಿಮಗೂ ಆತನು ತೋರಿಸಿ ಕೊಡ್ತಿದ್ದಾನೆ. ಈ ವಾಕ್ಯದ ಮೂಲಕ ಸೋತು ಹೋದವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ದೇವರಾದ ಕರ್ತನು ಕೊಡ್ತಾನೆ. ಯಾವಾಗ ದೇವರ ವಾಕ್ಯವನ್ನು ಯಾವಾಗ ನೀವು ರಿಸೀವ್ ಮಾಡಿಕೊಳ್ತೀರಾ, ದೇವರ ವಾಕ್ಯಕ್ಕೆ ನೀವು ಪ್ರಯಾರಿಟಿಯನ್ನು ನೀವು ಕೊಡ್ತೀರಾ, ದೇವರ ವಾಕ್ಯದ ಮೇಲೆ ನಂಬಿಕೆಯಲ್ಲಿ ನೀವು ಮುಂದೆ ಹೋಗ್ತೀರಾ, ಆ ವಾಕ್ಯ ನಿಮ್ಮ ಮುಂದೆ ಚಾಲಿಸ್ತದೆ. ಆ ವಾಕ್ಯ ನಿಮ್ಮ ಮುಂದೆ ಇರುವಂತ ಎಲ್ಲ ವೈರ್ಯ ದಿನ್ಯಗಳನ್ನು, ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಡಿಸ್ಟ್ರಾಯ್ ಮಾಡಿ ಆಗ್ತದೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಬಿರುಗಾಳಿ ಎಂಬ ಪ್ರಾಬ್ಲಮ್ಸ್ಗಳು ಎದ್ದಿರಬಹುದಾ? ಎದುರು ಗಾಳಿಗಳಂತೆ ಇರುವಂತ ರೋಗಗಳು ನಿಮ್ಮ ಜೀವಿತವನ್ನು, ನಿಮ್ಮ ದೇಹ ಎಂಬ ಗುಡಾರವನ್ನು ಕಾಡಿಸ್ತಾ ಇದೆಯಾ? ಇಲ್ಲ, ಮೋಸದಿಂದ ಜನರು ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಕಿತ್ತುಕೊಳ್ಬೇಕೆಂಬುದಾಗಿ, ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಕದ್ದುಕೊಳ್ಳುವುದಕ್ಕಾಗಿ ಏನೆಲ್ಲ ಲೋಕದ ದುಷ್ಟ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ನಡೆಸ್ತಾ ಇದ್ದಾರ? ಅದು ಒಂದು ಶುಭ ಸಂದೇಶ. ಆ ಎಲ್ಲದರಿಂದ ಲೋಕದಲ್ಲಿ ಯಾವತ್ತಿಗೂ ಬಿಡುಗಡೆ ಇಲ್ಲ ಪ್ರಿಯರೇ. ಆದರೆ ಅದೆಲ್ಲದರಿಂದ ಬಿಡುಗಡೆ ದೇವರ ಜೀವವುಳ್ಳ ವಾಕ್ಯ, ಪ್ರಾರ್ಥನೆಯ ಜೀವಿತ. ಇಲ್ಲಿ ಪೌಲ ಸೀಲರು ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದರಂತೆ, ಸ್ತುತಿ ಪದಗಳನ್ನು ಹಾಡ್ತಿದ್ದರಂತೆ. ಯಾಕಂದ್ರೆ ಒಂದು ಕಡೆಯಿಂದ ಅವರಿಗೆ ನಿದ್ದೆ ಇಲ್ಲ, ಒಂದು ಕಡೆಯಿಂದ ದುರ್ವಾಸನೆ, ಇನ್ನೊಂದು ಕಡೆಯಿಂದ ಆ ಬೇಡಿಗಳ ನಿಮಿತ್ತವಾಗಿ ಏನು ಅವರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪ್ರಿಯರೇ. ಮಧ್ಯರಾತ್ರಿಯಲ್ಲಿ ಪರಲೋಕದ ತಂದೆಯಾದ ದೇವರನ್ನು, ವಾಕ್ಯವೆಂಬ ಆತನನ್ನು ಸ್ತುತಿಸಿ ಕೊಂಡಾಡ್ತಿದ್ದಾರೆ, ಆ ಯೇಸುವನ್ನು ಘನಪಡಿಸ್ತಿದ್ದಾರೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಷ್ಟೊಂದು ಅಲ್ಲಿ ಸೆರೆಯಲ್ಲಿದ್ದವರೆಲ್ಲ ಲಕ್ಷ್ಯವಿಟ್ಟು ಕೇಳ್ತಿದ್ರಂತೆ. ಅವರು ದೇವರನ್ನು ಆರಾಧನೆ ಮಾಡುವಂಥದ್ದು, ದೇವರನ್ನು ಸ್ತುತಿಸುವಂಥದ್ದು, ದೇವರಿಗೆ ಮೊರೆಯಿಟ್ಟು ಪ್ರಾರ್ಥಿಸ್ತಿರುವಂಥದ್ದು. ಆ ಸರೌಂಡಿಂಗ್ ಅಲ್ಲಿ ಇದ್ದಂತ, ಆ ಸೆರೆಮನೆಯಲ್ಲಿ ಇದ್ದಂಥವರೆಲ್ಲ ಆ ವಾಕ್ಯವನ್ನು, ಆ ಸ್ತೋತ್ರವನ್ನು ಆಲಿಸ್ತಿದ್ರು. ಹಲ್ಲೆಲೂಯಾ. ಆ ಸ್ತೋತ್ರ, ಆ ಪ್ರಾರ್ಥನೆ ಆ ಅಸ್ಥಿವಾರವನ್ನೇ ಕದಲಿಸಿ ಬಿಟ್ಟಿತು ಪ್ರಿಯರೇ. ಒಂದು ಭೂಕಂಪ ತರದ ರೀತಿಯಲ್ಲಿ ಅಲ್ಲಿ ನಡುಗಿತಂತೆ. ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಪೌಲ ಸೀಲರ ಬೇಡಿಗಳು ಕಳಚಿ ಬಿದ್ದವು ಪ್ರಿಯರೇ. ಪ್ರಾರ್ಥನೆಗೆ ಎಷ್ಟೊಂದು ಬಲವಿದೆ. ಪ್ರಾರ್ಥನೆ ಅಂದ್ರೆ ಏನು? ದೇವರ ಆತ್ಮನೊಂದಿಗೆ ನಾನು ನೀನು ನೇರವಾಗಿ ಮಾತನಾಡುವಂಥದ್ದು. ನಿಮ್ಮ ಹೃದಯದಲ್ಲಿ ಇರುವಂತ ಯಾವುದೇ ನೋವಾಗಿರಲಿ, ಯಾವುದೇ ಕಷ್ಟವಾಗಿರಲಿ, ಯಾವುದೇ ಪರಿಸ್ಥಿತಿ ಆಗಿರಲಿ, ದೇವರ ಆತ್ಮನೊಂದಿಗೆ ಯಥಾರ್ಥವಾಗಿ ಅದನ್ನು ಶೇರ್ ಮಾಡುವುದಾದರೆ ಆತನು ಸ್ನೇಹಿತನಾಗಿದ್ದಾನೆ ಪ್ರಿಯರೇ. ಆತನು ನಮ್ಮ ಜೀವಿತದಲ್ಲಿ ಜವಾಬ್ದಾರಿಯುಕ್ತ ಉಳ್ಳನಾದಂತ ತಂದೆಯು ಕೂಡ ಆಗಿದ್ದಾನೆ. ಸಂತೈಸುವ ತಾಯಿಯಾಗಿ ಆ ಪ್ರೀತಿಯಲ್ಲಿ ನಡೆಸುವಂತ ತಾಯಿಯು ಕೂಡ ಆತನಾಗಿದ್ದಾನೆ. ಪ್ರಿಯ ದೇವಜನರೇ, ಇಂಥ ದೇವರು ಲೋಕದಲ್ಲಿ ಬೇರೆ ಯಾರೂ ಇಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಅವನ ಆತ್ಮ ನಷ್ಟಪಡಿಸಿಕೊಂಡರೆ ಅವನಿಗೇನು ಪ್ರಯೋಜನ ಎಂಬುದಾಗಿ. ಪ್ರಿಯ ದೇವಜನರೇ, ಇವತ್ತು ಪೌಲ ಸೀಲರ ಪ್ರಾರ್ಥನೆ ಆ ಅಸ್ಥಿವಾರ, ಆ ಸೆರೆಮನೆಯನ್ನೇ ಕದಲಿಸಿ ಬಿಟ್ಟಿತು. ಭೂಕಂಪ ಆಯಿತು ಪ್ರಿಯ ದೇವಜನರಲ್ಲಿ. ಅವರ ಬೇಡಿಗಳು ಕೂಡ ಕಳಚಿ ಬಿದ್ದವು. ದೇವರ ವಾಕ್ಯ ಹೇಳ್ತದೆ, ಯಾಕಂದರೆ ಬಲವುಳ್ಳ ಪ್ರಾರ್ಥನೆ, ಆಸಕ್ತಿಯುಳ್ಳ ಪ್ರಾರ್ಥನೆ, ಯಥಾರ್ಥವಾದ ಹೃದಯದ ಪ್ರಾರ್ಥನೆ, ನಂಬಿಕೆಯ ಪ್ರಾರ್ಥನೆ ಇವತ್ತು ನಿಮ್ಮ ಜೀವಿತದಲ್ಲಿ. ಪ್ರಿಯ ದೇವಜನರೇ, ಪೌಲ ಸೀಲರು ಬೇಡಿಗಳನ್ನು ಹಾಕಿಸಿಕೊಂಡು ಸೆರೆಮನೆಯಲ್ಲಿ ಇರುವಾಗಲೂ ಕೂಡ ಅವರು ಗುಣಗುಟ್ಲಿಲ್ಲ. ಸೆರೆಮನೆಯಲ್ಲಿ ಇರುವಾಗಲೂ ಕೂಡ ಗುಣಗುಟ್ಲಿಲ್ಲ. ಅವರು ಯಾವುದೋ ಒಂದು ತಪ್ಪನ್ನು ಮಾಡಿ, ಯಾವುದೊಂದು ಕೊಲೆಗಾರಗಳನ್ನು ಏನೆಲ್ಲೋ ಮಾಡಿ ಅವರು ಸೆರೆಮನೆಗೆ ಹೋದದಲ್ಲ, ದೇವರ ಸುವಾರ್ತೆಯ ನಿಮಿತ್ತವಾಗಿ ಸೆರೆಮನೆಗೆ ಹೋಗಿದ್ದಾರೆ. ಕರ್ತನಿಗಾಗಿ ಸಾಕ್ಷಿಯ ಜೀವಿತವನ್ನು ಮಾಡುವುದಕ್ಕಾಗಿ ಸೆರೆಮನೆಯಲ್ಲಿ ಬಿದ್ದಿದ್ದಾರೆ. ಆದರೆ ಅಲ್ಲಿಯೂ ಕೂಡ ಪರಲೋಕದ ತಂದೆಯಾದ ದೇವರು ಸೇವೆಗೆಂಬುದಾಗಿ ಕರೆದಂತ ಆ ಮಹಿಮೆಯುಳ್ಳ ತಂದೆಯಾದ ದೇವರನ್ನು ಘನಪಡಿಸಿದರು, ಮಹಿಮೆ ಪಡಿಸಿದರು ಪ್ರಿಯರೇ. ಆ ಸಂದರ್ಭದಲ್ಲಿ ಕೂಡ ಮಧ್ಯರಾತ್ರಿಯ ವೇಳೆಯಲ್ಲಿ ಆ ಅಸ್ಥಿವಾರಗಳು, ಅವರಿದ್ದಂಥ ಸ್ಥಳಗಳು ಕದಲಿತು. ಯಾಕಂದ್ರೆ ಇವರ ಸ್ತೋತ್ರದ ಗೀತೆಗಳು
ಇವರ ಪ್ರಾರ್ಥನೆ ವಿಜ್ಞಾಪನೆಗಳು ಆ ಸೆರೆಮನೆಯಲ್ಲಿ ಇದ್ದಂಥವರ ಕಿವಿಗಳಿಗೆ ಬಿತ್ತು. ಅವರಿಗೂ ಕೂಡ ಅಲ್ಲಿ ರಕ್ಷಣೆಯನ್ನು ಕೊಟ್ಟಿತು. ಆ ಒಂದು ಅವರ ಪ್ರಾರ್ಥನೆ, ಆ ಸೆರೆಮನೆಯ ಯಜಮಾನನು ಕೂಡ, ಅವನು ಮಾತ್ರ ಅವನ ಮನೆಯವರೆಲ್ಲ ರಕ್ಷಣೆ ಹೊಂದಿದ್ರು ಎಂಬುದಾಗಿ ಕೆಳಗಿನ ವಾಕ್ಯದಲ್ಲಿ ನಾವು ಓದಿಕೊಂಡು ಬರುವಾಗ, ಹಾಲೆಲೂಯಾ, ಎಷ್ಟೊಂದು ಕಾರ್ಯಗಳ ಪ್ರಿಯರೇ, ಸೆರೆಮನೆಯಲ್ಲಿ ಇದ್ದಾಗಿ ಕೂಡ ಬಿಡ್ಲಿಲ್ಲ. ಅಲ್ಲಿ ದೇವರಾದ ಕರ್ತನನ್ನು ಗಟ್ಟಿಯಾಗಿ ಇಟ್ಕೊಂಡ್ರು. ಅಲ್ಲಿ ಪರಲೋಕದ ತಂದೆಯಾದ ದೇವರು ಪೌಲ ಸೀಲರ ಪಕ್ಷದಲ್ಲಿದ್ದ. ಅವರ ಪ್ರಾರ್ಥನೆಗೆ ದೇವರಾದ ಕರ್ತನು ಉತ್ತರ ಕೊಟ್ಟ. ಅದೇ ರೀತಿಗೆ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ನನಗೆ ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ, ನನಗೆ ವಿರೋಧವಾಗಿ ಎಲ್ಲರೂ ನಿಂತಿದ್ದಾರೆ, ನಾನು ಕೈ ಹಾಕುವಂತ ಯಾವುದು ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಾ ಇಲ್ಲ, ನನ್ನ ದೇಹದಲ್ಲಿ ಬಲಹೀನತೆಗಳೇ ನನ್ನನ್ನು ಕಾಡ್ತಾ ಇದೆ, ಎದ್ದು ನಿಲ್ಬೇಕೆಂಬುದಾಗಿ ಹೇಳಿದ್ದು ಆಗ್ತಾ ಇಲ್ಲ, ನನ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ ನಾನಿದ್ದೇನೆ, ಸಾಲದಲ್ಲಿ ಇದ್ದೀನಿ, ನಾನು ಇದನ್ನು ಹೊರಗೆ ಬರಬೇಕೆಂಬುದಾಗಿ ನೆನೆಸ್ಕೊಳ್ತೇನೆ, ಆಗ್ತಾ ಇಲ್ಲ. ಎಸ್, ಅದು ನಿನ್ನಿಂದ ಆಗ್ತಾ ಇಲ್ಲ ಪ್ರಿಯರೇ. ಆದರೆ ಪರಲೋಕದ ತಂದೆಯಾದ ದೇವರಿಂದ ಎಲ್ಲವೂ ಸಾಧ್ಯ. ನೀವು ಪ್ರಾರ್ಥನೆಯಲ್ಲಿ ಯಥಾರ್ಥವಾದ ನಿಮ್ಮ ಮೊಣಕಾಲೂರಿಕೊಂಡು ಪರಲೋಕದ ಕಡೆಗೆ ನಿಮ್ಮ ಕೈಗಳನ್ನು ಎತ್ತಿಕೊಂಡು ಪರಲೋಕದ ತಂದೆಯಾದ ದೇವರಿಗೆ ನೀವು ಸರೆಂಡರ್ ಆಗ್ತೀರಾ. ನಿಮ್ಮ ಜೀವಿತದಲ್ಲಿ ಇಲ್ಲದನ್ನು ದೇವರಾದ ಕರ್ತನು ಸ್ಥಾಪಿಸ್ತಾನೆ. ಯಾವ ಮನುಷ್ಯನ ಕೈಯನ್ನು ನೋಡ್ಲಿಕ್ಕೆ ಹೋಗಬೇಡಿ. ಮನುಷ್ಯನು ಸಹಾಯ ಮಾಡೋ ಶಕ್ತನಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದರೆ ಶಕ್ತನಾಗಿರುವಂತ ಆ ಪರಲೋಕದ ತಂದೆಯಾದ ದೇವರು, ಪೌಲ ಸೀಲರೊಂದಿಗೆ ಇದ್ದಂತ ಅದೇ ದೇವರು ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗೆ ಇದ್ದಾನೆ. ಇವತ್ತು ಪೌಲ ಸೀಲರ ಪ್ರಾರ್ಥನೆಯನ್ನು ಕೇಳಿದಂತ, ಆ ಕಥಗಳನ್ನು ಕದಲಿಸಿದಂತ, ಭೂಕಂಪವನ್ನುಂಟು ಮಾಡಿದಂತ ಅದೇ ದೇವರು ಇವತ್ತು ನಿಮ್ಮ ಮಧ್ಯದಲ್ಲಿದ್ದಾನೆ, ನಿಮ್ಮ ಕುಟುಂಬದಲ್ಲಿದ್ದಾನೆ. ಪ್ರಿಯರೇ, ಭಯಪಡಬೇಡಿ. ದೇವರ ವಾಕ್ಯಕ್ಕೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ. ಪ್ರಾರ್ಥನೆ ಜೀವಿತಕ್ಕೆ ನಿಮ್ಮ ಜೀವಿತವನ್ನು ನೀವು ಒಪ್ಪಿಸಿಕೊಡಿ. ನಿಮ್ಮ ಕಾರ್ಯಗಳು ಯಾವುದು ಸಕ್ಸಸ್ ಆಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ಎಂಬುದಾಗಿ ನೀವು ಅಂದುಕೊಳ್ತಿದ್ದೀರಾ? ಇವತ್ತು ಒಂದು ಅವಕಾಶ ನಿಮಗೆ ದೇವರು ಕೊಟ್ಟಿದ್ದಾನೆ. ದೇವರಾದ ಕರ್ತನ ಸಮೀಪಕ್ಕೆ ನೀವು ಬನ್ನಿ, ಯಥಾರ್ಥವಾದ ಹೃದಯದಿಂದ ಪ್ರಾರ್ಥಿಸಿ. ವೈರಿಗಳ ಕಾರ್ಯಗಳನ್ನು, ನಿಮಗೆ ತಿಳಿಯದ ರೀತಿಯಲ್ಲಿ ಮಾಟ ಮಂತ್ರಗಳನ್ನು, ಈ ದುಷ್ಟ ಶಕ್ತಿಗಳ ಕಾರ್ಯಗಳನ್ನು, ನಿಮಗೆ ವಿರೋಧವಾಗಿ ಮಾಡುವಂತ ಎಲ್ಲ ದುಷ್ಟ ಮೋಸದ ಕಾರ್ಯಗಳನ್ನು, ದುಷ್ಟ ಜನರನ್ನು ದೇವರಾದ ಕರ್ತನು ದರ್ಶಿಸ್ತಾನೆ, ಡಿಸ್ಟ್ರಾಯ್ ಮಾಡಿ ಹಾಕ್ತಾನೆ. ನಿಮ್ಮ ಜೀವಿತದಲ್ಲಿ ಜಯವನ್ನು ನಿಮಗೆ ಕೊಡ್ತಾನೆ. ಪ್ರಿಯರೇ, ವೈರಿಗೆ ಅವಕಾಶ ಕೊಡಬೇಡಿ. ಪರಲೋಕದ ತಂದೆಯಾದ ದೇವರಿಗೆ, ಪರಲೋಕದ ದೇವರ ವಾಕ್ಯಕ್ಕೆ ನಿಮ್ಮ ಜೀವಿತವನ್ನು ಕೊಡಿ. ನಿಮ್ಮ ಕುಟುಂಬ ಜೀವಿತದಲ್ಲಿ ಕಲಹಗಳಿದೆಯಾ? ಸಮಾಧಾನ ಇಲ್ಲದೆ ಇದೆಯಾ? ಯಾವುದು ಕೂಡ ನೀವು ಕೈ ಹಾಕುವಂತ ಕಾರ್ಯಗಳು ಸಕ್ಸಸ್ ಆಗದೇ ಇದೆಯಾ? ದೇವರಾದ ಕರ್ತನಿಗೆ ಒಂದು ಅವಕಾಶ ಕೊಡಿ. ನಿಮ್ಮ ಲೈಫನ್ನು, ನಿಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡಿ. ಆಗದೇ ಇರುವಂತ ಕಾರ್ಯಗಳು ಒಂದು ಕ್ಷಣದಲ್ಲಿ ಆ ಪರಲೋಕದ ತಂದೆಯಾದ ದೇವರು ನಿಮ್ಮ ಮಧ್ಯಸ್ಥಿಕೆಯಲ್ಲಿ, ನಿಮ್ಮ ಮುಂದುಗಡೆ ಇದ್ದುಕೊಂಡು ಅದ್ಭುತಗಳನ್ನು ಮಾಡುವನಾಗಿದ್ದಾನೆ. ಪ್ರಿಯರೇ, ನಿಮ್ಮ ದುಡಿತದಲ್ಲಿ, ನಿಮ್ಮ ಕೆಲಸ ಕಾರ್ಯದ, ನಿಮ್ಮ ಜಾಬಿನ ವಿಷಯದಲ್ಲಿ ಎಷ್ಟು ನಾನು ಪ್ರಯತ್ನ ಪಟ್ಟರು ನನಗೆ ಬೇಕಾದ ರೀತಿಯಲ್ಲಿ ನನಗೆ ಜಾಬ್ ಸಿಗ್ತಾ ಇಲ್ಲ, ಈಗ ಉಪಾಯ ಇಲ್ಲದಕ್ಕೆ ಈ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೀನಿ, ನನ್ನ ಕುಟುಂಬ ಸಾಗಬೇಕು, ಅದಕ್ಕೋಸ್ಕರ ಈ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೀನಿ ಎಂಬುದಾಗಿ ಹೇಳುವುದಾದರೆ, ನಿಮ್ಗೊಂದು ಅವಕಾಶ. ದೇವರ ಆತ್ಮನ ಸ್ವರವನ್ನು ಕೇಳಲಿಕ್ಕೆ, ದೇವರ ಆತ್ಮನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ದೇವರ ಆತ್ಮನಿಗೆ ಒಂದು ಅವಕಾಶ ನೀವು ಕೊಡುವುದಾದರೆ, ನಿಮ್ಮ ಜೀವಿತದಲ್ಲಿ ಉನ್ನತ ಪದವಿಯನ್ನು ನೀವು ಹೊಂದಿಕೊಳ್ತೀರಾ, ಉನ್ನತ ಸ್ಥಾನವನ್ನು ನೀವು ಹೊಂದಿಕೊಳ್ತೀರಾ. ದೇವರ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿದ್ದರೂ ಅದು ನೆರವೇರದ ರೀತಿಯಲ್ಲಿ ಹಿಂದೆ ಹೋಗ್ತಾ ಇದೆಯಾ? ಅದು ನಿಮ್ಮ ಕಣ್ಣ ಮುಂದೆ ಕಾಣದೇ ಇದೆಯಾ? ಒಂದು ಅವಕಾಶ, ದೇವರ ಆತ್ಮನಿಗೆ ಒಂದು ಅವಕಾಶ ಕೊಡಿ. ಪ್ರಿಯರೇ, ಯಥಾರ್ಥವಾದ ಹೃದಯದಿಂದ ದೇವರ ಆತ್ಮನಲ್ಲಿ ಹೋರಾಡಿ ನೀವು ಪ್ರಾರ್ಥಿಸಿರಿ. ಯಥಾರ್ಥವಾದ ಹೃದಯದಿಂದ ಪ್ರಾರ್ಥಿಸಿರಿ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಇದ್ದಂತ ಕಬ್ಬಿಣದ ಅಂತ ಕದಗಳದು ಮುರಿಯಲ್ಪಡ್ತದೆ. ಯೇಸು ಸ್ವಾಮಿ ನಿಮ್ಮ ಮಧ್ಯಸ್ಥಿಕೆ ವಹಿಸಿ, ಪರಿಶುದ್ಧಾತ್ಮನು ನಿಮ್ಮ ಮಧ್ಯದಲ್ಲಿ ಮಧ್ಯಸ್ಥಿಕೆ ವಹಿಸಿ ಆ ಕದಗಳನ್ನು, ಆ ಪ್ರಾಬ್ಲಮ್ಸ್ ಕದಗಳನ್ನು ಆತನು ಮುರಿದಾಗ್ತಾನೆ.
ನಿಮ್ಮ ಜೀವಿತದಲ್ಲಿ ಕಾಣದೇ ಇರುವಂತ ಜಯವನ್ನು ನೀವು ಕಾಣ್ತೀರಾ. ಪ್ರಮೋಷನ್ಗಳನ್ನು ನೀವು ಕಾಣ್ತೀರಾ ಪ್ರಿಯರೇ. ಸಾಲದ ನೊಗಗಳದು ಮುರಿಯಲ್ಪಡ್ತದೆ ಪ್ರಿಯರೇ. ನೀವು ಯಾರೊಂದಿಗೆ ಕೈ ಚಾಚಬೇಕಿಲ್ಲ, ನೀವಾಗಿ ಇನ್ನೊಬ್ಬರಿಗೆ ಕೊಡುವಂತೆ ಪರಲೋಕದ ತಂದೆಯಾದ ದೇವರು ನಿಮ್ಮ ಕೈ ದುಡಿತವನ್ನು ಆಶೀರ್ವದಿಸಿ ತನ್ನ ಕೃಪೆ ಎಂಬ ಹಸ್ತದಲ್ಲಿ ನಿಮ್ಮನ್ನು ಕಾಪಾಡಿ ನಡೆಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ಪೌಲ ಸೀಲರು ಅವರ ಸ್ವಾರ್ಥತೆಗೋಸ್ಕರ ಅವರು ಏನೋ ತಪ್ಪು ಮಾಡಿ ಸೆರೆಮನೆಗೆ ಹೋಗಲಿಲ್ಲ. ಸುವಾರ್ತೆಯ ನಿಮಿತ್ತ ಅನೇಕ ಜನರನ್ನು, ನಾಶನದ ಹಾದಿಯಲ್ಲಿ ಇದ್ದಂತ, ಸೈತಾನನ ವಶದಲ್ಲಿದ್ದಂಥ ಜನರನ್ನು ದೇವರ ಆತ್ಮನ ಕಡೆಗೆ ನಡೆಸಲ್ಪಡಿಸಿದ್ರಿಂದ ಇವತ್ತು ಸೆರೆಮನೆಯಲ್ಲಿ ಅವರು ಹೋದರು. ಆದರೆ ಅಲ್ಲಿ ಕೂಡ ಪರಲೋಕದ ತಂದೆಯಾದ ದೇವರನ್ನು ಬಿಡಲಿಲ್ಲ. ಗಟ್ಟಿಯಾಗಿ ಹಿಡ್ಕೊಂಡ್ರು ಪ್ರಿಯರೇ, ಗಟ್ಟಿಯಾಗಿ ಮೊರೆ ಇಟ್ಟರು. ಅವರು ಮೊರೆ ಇಟ್ಟಂತ ಪ್ರಾರ್ಥನೆ ಪರಲೋಕ ದ್ವಾರಗಳು ಅದು ಕದಿಸಲ್ಪಟ್ಟಿತು. ಪರಲೋಕದ ದ್ವಾರಗಳು ತೆರೆಯಲ್ಪಟ್ಟಿತು. ಪರಲೋಕದ ದೇವದೂತರೇ ಅವ್ರಿಗೋಸ್ಕರ ದೇವರಾದ ಕರ್ತನು ಸಹಾಯಕರನಾಗಿ ಕಳಿಸಿದ. ಪ್ರಿಯ ದೇವಜನರೇ, ತಂದೆಯಾದ ದೇವರು ಇವತ್ತು ನನಗೋಸ್ಕರವೂ ನಿಮಗೋಸ್ಕರವೂ ಸಹಾಯಕರನಾಗಿ ಪರಿಶುದ್ಧಾತ್ಮನನ್ನು ಇವತ್ತು ನನಗೂ ನಿಮಗೂ ಸಹಾಯಕರನಾಗಿ ಕೊಟ್ಟಿದ್ದಾನೆ. ಈ ಪರಿಶುದ್ಧಾತ್ಮನನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ ಪ್ರಿಯರೇ. ನಿಮ್ದು ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇರಲಿ, ಎಷ್ಟೇ ದೊಡ್ಡ ಸಾಲದ ನೊಗದಲ್ಲಿ ಇರಲಿ, ಎಂಥ ದೊಡ್ಡ ರೋಗದಲ್ಲಿ ಇರಲಿ, ನೀವು ಪರಿಶುದ್ಧಾತ್ಮನ ಸಹಾಯವನ್ನು ನೀವು ಬೇಡಿಕೊಂಡು ಯಥಾರ್ಥವಾದ ಹೃದಯದಿಂದ ಪರಿಶುದ್ಧಾತ್ಮನೊಂದಿಗೆ ನೀವು ಒಂದಾಗ್ತೀರಾ, ಪರಿಶುದ್ಧಾತ್ಮನೊಂದಿಗೆ ನೀವು ಪ್ರಾರ್ಥಿಸ್ತೀರಾ. ಪರಲೋಕದ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಿ ತನ್ನ ಪರಲೋಕದ ಐಶ್ವರ್ಯದಿಂದ ನಿಮ್ಮ ಜೀವಿತವನ್ನು ತುಂಬಿಸ್ತಾನೆ. ನೀವು ಕಾಣದೇ ಇರುವಂತಹ ಮಹತ್ ಕಾರ್ಯಗಳನ್ನು ನೀವು ಕಾಣುವಂತೆ, ಹೊಂದಿಕೊಳ್ಳುವಂತೆ, ಅದನ್ನು ಅನುಭವಿಸುವಂತೆ ಪರಲೋಕದ ತಂದೆಯಾದ ದೇವರು ನಡೆಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ಇನ್ನು ಅನೇಕರು ನಮ್ಮ ಮಕ್ಕಳ ಮದುವೆ ವಿಚಾರದಲ್ಲಿ ನೀವು ಚಿಂತೆ ಮಾಡ್ತಿದ್ದೀರಾ. ಚಿಂತೆ ಮಾಡಲಿಕ್ಕೆ ಹೋಗ್ಬೇಡಿ ಪ್ರಿಯರೇ. ದೇವರಾದ ಕರ್ತನನ್ನು ಮಧ್ಯಸ್ಥಿಕೆ ನೀವು ವಹಿಸಿಕೊಳ್ಳಿ. ಆತನನ್ನು ಮುಂದಾಗಿ ನೀವು ಕರೀರಿ, ಆತನನ್ನು ಯಜಮಾನನಾಗಿ ಕರೀರಿ. ನಿಮ್ಮ ಮಕ್ಕಳನ್ನು ಅದ್ಧೂರಿಯಾಗಿ ಆ ಮದುವೆ ಕಾರ್ಯದಲ್ಲಿ ನಡೆಸುವನಾಗಿದ್ದಾನೆ. ಯಾವ ಸಾಲ ಇಲ್ಲದೆ ತನ್ನ ಆತ್ಮನ ಆಶೀರ್ವಾದದೊಂದಿಗೆ 4 ದಿಕ್ಕುಗಳಿಂದ ನಿಮಗೆ ಸಹಾಯ ದೊರೆಯುವಂತೆ ದೇವರು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ವೈರಿಗಳನ್ನು ಮಿತ್ರನಾಗಿ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, ಕೊಡದೇ ಇರುವಂತ ಕೈಗಳನ್ನು ಕೊಡುವಂತೆ ಕೂಡ ಮಾಡುವವನಾಗಿದ್ದಾನೆ. ಇಂಥ ಒಳ್ಳೆ ದೇವರು ಇವತ್ತು ನಿಮ್ಮ ಸಮೀಪದಲ್ಲೇ ಇದ್ದಾನೆ, ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಿದ್ದಾನೆ. ಆತನಿಗೆ ಒಂದು ಅವಕಾಶ ಕೊಡಿ ಪ್ರಿಯರೇ. ಈ ವಾಕ್ಯ ನಿಮ್ಮ ಜೀವಿತವನ್ನು, ಹೃದಯಗಳನ್ನು ತಟ್ಟಿ ಎಬ್ಬಿಸಿ ನಿಮ್ಮ ಜೀವಿತವನ್ನು ರೂಪಿಸಿ ನಡೆಸಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಲೋಕದ ನನ್ನ ಒಳ್ಳೆಯ ತಂದೆಯಾದ ದೇವರೇ, ಹೌದು ತಂದೆ, ಪೌಲ ಸೀಲರು ಪ್ರಾರ್ಥಿಸಿದಂತಹ ಪ್ರಾರ್ಥನೆ ಅದು ನಿನ್ನ ಸನ್ನಿಧಾನಕ್ಕೆ ಮುಟ್ಟಿ ಪರಲೋಕದ ದ್ವಾರಗಳು ತೆರೆಯಲ್ಪಟ್ಟು ಅವರಿದ್ದಂಥ ಅಸ್ಥಿವಾರಗಳು ಕದಲ್ಪಟ್ಟು ಬೇಡಿಗಳು ಕಳಚಿ ಬಿದ್ದು ಭೂಕಂಪವೇ ಉಂಟಾಯಿತು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಅವರ ಒಂದು ಪ್ರಾರ್ಥನೆ, ಯಥಾರ್ಥವಾದ ಪ್ರಾರ್ಥನೆ, ಆ ಸೆರೆಮನೆ ಯಜಮಾನನ ಅವನ ಜೀವಿತ ಅಲ್ಲ, ಅವನ ಇಡೀ ಎಂಟೈರ್ ಕುಟುಂಬ ಜೀವಿತ ಮಾರ್ಪಾಟು ಹೊಂದಿ ರಕ್ಷಣೆಗೆ ಬರುವಂತೆ ಪರಲೋಕದ ತಂದೆಯಾದ ದೇವರೇ ನೀನು ಕಾರ್ಯ ಮಾಡಿದೆ. ಅದೇ ರೀತಿ ಈ ವಾಕ್ಯವನ್ನು ಕೇಳಲಿಕ್ಕಿರುವಂತ ಪ್ರತಿಯೊಂದು ನಿನ್ನ ಮಕ್ಕಳನ್ನು ನೀನು ದರ್ಶಿಸು ಸ್ವಾಮಿ. ನೀನೇ ಅವರಿಗೆ ಗುರಾಣಿಯು, ನೀನೇ ಅವರಿಗೆ ಯಜಮಾನನು, ಎಲ್ಲವೂ ನೀನಾಗಿದ್ದುಕೊಂಡು ನಿನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿ ಪರಲೋಕದ ತಂದೆಯಾದ ದೇವರೇ ಅವರಿಗೆ ಬೇಕಾದ ಸದುತ್ತರವನ್ನು, ಆಶೀರ್ವಾದವನ್ನು ಅನುಗ್ರಹಿಸಿಕೊಡು. ಯಾವ ರೀತಿ ಪ್ರಾರ್ಥಿಸಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಕೂಡ ಕಲಿಸಿಕೊಡು ತಂದೆ. ಹೌದು, ಯಥಾರ್ಥವಾದ ಹೃದಯದ ಪ್ರಾರ್ಥನೆಗೆ ನೀನು ಉತ್ತರವನ್ನು ಕೊಡುವಂಥ ದೇವರಾಗಿದೆ. ಪ್ರತಿಯೊಂದು ಹೃದಯಗಳನ್ನು ನೀನು ತಟ್ಟಿ ಎಬ್ಬಿಸು ಸ್ವಾಮಿ. ನಿನಗೆ ಸಾಕ್ಷಿ ಜೀವಿತವನ್ನು ಮಾಡಲಿಕ್ಕಾಗುವಂತೆ
ಸೈತಾನನಿಂದ ಅನೇಕ ರೀತಿಯ ಶೋಧನೆಗೆ ಒಳಗಾಗಿ ಬಲಹೀನರಾದಂಥ ನಿನ್ನ ಮಕ್ಕಳನ್ನು ನೀನು ಬಲಗೊಳಿಸಿ ಸೈತಾನನ ಕಾರ್ಯಗಳನ್ನು ಡಿಸ್ಟ್ರಾಯ್ ಮಾಡಿ ಹಾಕಿ ನಿನ್ನ ಆತ್ಮನ ನಡೆಸುವಿಕೆಯಲ್ಲಿ ನಿನ್ನ ಮಧ್ಯಸ್ಥಿಕೆಯಲ್ಲಿ ಕೈ ಹಿಡಿದು ನಡೆಸು. ಆರೋಗ್ಯವನ್ನುಂಟು ಮಾಡು, ಆಶೀರ್ವಾದವನ್ನು ಕೊಡು, ನಿನ್ನ ಕೃಪೆ ತುಂಬಿಸಿ ನಡೆಸು. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಆಮೆನ್. Bless in the name of Jesus Nazareth. Bless in the name of Jesus.